ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇಡೀ ರಾಜ್ಯದಾದ್ಯಂತ ಕೂಡ ಸಾಕಷ್ಟು ಹೋರಾಟಗಳು ಕೂಡ ನಡೆದಿರ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ಕೂಡ ಕನಿಷ್ಠ ಬೆಂಬಲ ಬೆಲೆ ಆದರೂ ಕೂಡ ಘೋಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಹೋರಾಟಗಳು ಕೂಡ ನಡೆದಿರ್ತಕ್ಕಂಥದ್ದು. ಇದರಿಂದಾಗಿ ರಾಜ್ಯ ಸರ್ಕಾರ ಕೂಡ ಮಧ್ಯಪ್ರವೇಶ ಮಾಡಿ ಅಂದರೆ ಮೆಕ್ಕೆಜೋಳಕ್ಕೆ ಪ್ರತಿ ಕ್ವಿಂಟಲ್ಗೆ 2400 ರೂಪಾಯಿ ಅಂತೆ ಖರೀದಿ ಮಾಡಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ರಾಜ್ಯದ KMF ಮೂಲಕ ಖರೀದಿ ಮಾಡಲಿಕ್ಕೆ ಕೂಡ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಆದರೆ ಒಂದು ಕಡೆ ರಾಜ್ಯ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯಲ್ಲಿ 2400 ರೂಪಾಯಿ ಅಂತೆ ಪ್ರತಿ ಕ್ವಿಂಟಲ್ಗೆ ಅಂದರೆ ಸುಮಾರು 50 ಕ್ವಿಂಟಲ್ ಖರೀದಿ ಮಾಡಲಿಕ್ಕೆ ಕೂಡ ರಾಜ್ಯ ಸರ್ಕಾರ ಏನು ಆದೇಶ ಮಾಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಸರ್ಕಾರ ಒಂದು ಕಡೆ ಕನಿಷ್ಠ ಬೆಂಬಲ ಘೋಷಣೆ ಮಾಡಿರ್ತಕ್ಕಂಥದ್ದು, ಮತ್ತೊಂದು ಕಡೆ ರೈತರಿಗೆ ಸಾಗಣೆ ವೆಚ್ಚ ಕೂಡ ಈಗ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಕೂಡ ರೈತರಲ್ಲಿ ಕೂಡ ಮತ್ತೆ ನಷ್ಟದ ಸುಳಿಯಲ್ಲಿ ಸಿಲ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ರೈತರಿಗೆ ಆಗಿರ್ತಕ್ಕಂಥದ್ದು. ಇಡೀ ರಾಜ್ಯದಾದ್ಯಂತ ಮೆಕ್ಕೆಜೋಳವನ್ನು ಖರೀದಿ ಮಾಡಲಿಕ್ಕೆ ರಾಜ್ಯದಲ್ಲಿ ಸುಮಾರು 50,000 ಟನ್ ಮೆಕ್ಕೆಜೋಳವನ್ನು ಖರೀದಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಕೂಡ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಅದರಲ್ಲೂ KMF ಮೂಲಕ ಈ ಒಂದು ಮೆಕ್ಕೆಜೋಳವನ್ನು ಖರೀದಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಬಳ್ಳಾರಿಯ ರಾಬೋಕೋವಿ ಏನಿದೆ ಅಂದರೆ ಬಳ್ಳಾರಿ ಹಾಲು ಒಕ್ಕೂಟ ಅಂದರೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಹಾಲು ಒಕ್ಕೂಟ ಮಂಡಳಿ ಏನಿದೆ, ಇಲ್ಲಿ ಖರೀದಿ ಮಾಡಲಿಕ್ಕೆ ಕೂಡ ರೈತರು ಈಗಾಗಲೇ 3 ಜಿಲ್ಲೆ ಬಳ್ಳಾರಿ, ಕೊಪ್ಪಳ, ವಿಜಯನಗರ 3 ಜಿಲ್ಲೆಯ ರೈತರು ಕೂಡ ಈಗ ನೋಂದಣಿ ಮಾಡಿಕೊಂಡಿರ್ತಕ್ಕಂಥದ್ದು. ಆದರೆ ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಧಾರವಾಡದಲ್ಲಿರ್ತಕ್ಕಂಥ ಪಶು ಆಹಾರ ಉತ್ಪನ್ನ ಘಟಕಕ್ಕೂ ಕೂಡ ಸುಮಾರು 20,000 ಟನ್ ಮೆಕ್ಕೆಜೋಳವನ್ನು ಖರೀದಿ ಮಾಡಲಿಕ್ಕೆ ಕೂಡ ರಾಜ್ಯ ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು. ಈ ಬಳ್ಳಾರಿಯ ಹಾಲು ಒಕ್ಕೂಟ ಘಟಕದಿಂದ 4 ಜಿಲ್ಲೆಗಳ ವ್ಯಾಪ್ತಿಯನ್ನು ಬರುತ್ತೆ. ಇಲ್ಲಿಂದ ಮೆಕ್ಕೆಜೋಳವನ್ನು ಧಾರವಾಡದ ಪಶು ಉತ್ಪಾದನಾ ಆಹಾರ ಘಟಕಕ್ಕೆ ಸಾಗಣೆ ಮಾಡ್ತಕ್ಕಂಥದ್ದು. ಅಂದರೆ ಈ ರಾಜ್ಯ ಸರ್ಕಾರ ಪ್ರತಿ ಕ್ವಿಂಟಲ್ಗೆ 2400 ರೂಪಾಯಿ ಅಂತೆ ಏನು ಬೆಂಬಲ ಬೆಲೆ ಘೋಷಣೆ ಮಾಡಿದೆ, ಇಲ್ಲಿ ರೈತರಿಗೆ ಈ ಖರೀದಿ ಮಾಡ್ತಕ್ಕಂಥ ಏನು ಪಶು ಆಹಾರ ಉತ್ಪಾದನಾ ಘಟಕಕ್ಕೇನು ರೈತರು ಇಲ್ಲಿಂದ ಮೆಕ್ಕೆಜೋಳವನ್ನು ಕಳಿಸ್ಬೇಕಾಗುತ್ತೆ, ಅದು ಸಾಗಣೆ ವೆಚ್ಚ ರೈತರಿಗೆ ಹೆಚ್ಚು ದುಬಾರಿ ಆಗ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಈಗಾಗಲೇ ಬಳ್ಳಾರಿ, ಕೊಪ್ಪಳ, ವಿಜಯನಗರ ರೈತರು ಕೂಡ ಕೆಲವು ಮೆಕ್ಕೆಜೋಳವನ್ನು ಖರೀದಿ ಮಾಡಲಿಕ್ಕೆ ಕೂಡ ಈಗಾಗಲೇ ಮಾರಾಟ ಮಾಡಲಿಕ್ಕೆ ಕೂಡ ರೈತರು ಕೂಡ ಈಗ ನೋಂದಣಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆದರೆ ರಾಯಚೂರಿನ ರೈತರು ಕೂಡ ಇದಕ್ಕೆ ನೋಂದಣಿ ಕೂಡ ಮಾಡಿಕೊಂಡಿಲ್ಲ. ಯಾಕೆಂದರೆ ನೋಂದಣಿಯಿಂದ ಕೂಡ ರಾಯಚೂರಿನ ಜಿಲ್ಲೆಯ ರೈತರು ಕೂಡ ಹಿಂದೆ ಸರಿರ್ತಕ್ಕಂಥದ್ದು. ಯಾಕೆಂತಂದರೆ ಇಲ್ಲಿ ಖರೀದಿ ಮಾಡ್ತಕ್ಕಂಥ ಏನು ಮಾರಾಟ ಮಾಡ್ತಕ್ಕಂಥ ರೈತರೇನಿದ್ದಾರೆ ಇವರೇ ಧಾರವಾಡದವರಿಗೆ ಕೂಡ ಸಾಗಣೆ ವೆಚ್ಚವನ್ನು ಕೂಡ ಭರಿಸಬೇಕಾದಂಥ ಅನಿವಾರ್ಯತೆ ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಬೆಂಬಲ ಬೆಲೆ ಸಾಗಣೆ ವೆಚ್ಚಕ್ಕೆ ತಗಲ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಸರ್ಕಾರ ಒಂದು ಕಡೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದೀವಿ ಅಂತ ಹೇಳ್ತಾರೆ, ಆದರೆ ಇಲ್ಲಿ ರೈತರಿಗೆ ಮತ್ತಷ್ಟು ಹೊರೆ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕೆಂತಂದರೆ ಈಗಾಗಲೇ ಸಾಕಷ್ಟು ನಷ್ಟದ ಸುಳಿಗೆ ಸಿಲುಕಿರ್ತಕ್ಕಂಥ ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರೇನಿದ್ದಾರೆ ಇಡೀ ರಾಜ್ಯದಲ್ಲಿ. ಯಾಕೆಂದರೆ ಒಂದು ಕಡೆ ಬೆಂಬಲ ಬೆಲೆ ಕೂಡ ಇರಲಿಲ್ಲ, ಯಾಕೆಂತಂದರೆ ಇಳುವರಿ ಕೂಡ ಕುಂಠಿತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಕೂಡ ಸಾಕಷ್ಟು ನಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಇದರಿಂದ ಮಧ್ಯಪ್ರವೇಶ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಆದರೆ ಬೆಂಬಲ ಬೆಲೆ ಘೋಷಣೆ ಮಾಡಿದ ನಂತರ ಒಂದು ಸಾಗಣೆ ವೆಚ್ಚ ಇಲ್ಲಿ ಯಾರು ಭರಿಸ್ಬೇಕು ಅನ್ನೋದು ಕೂಡ ರೈತರಿಗೆ ದಿಕ್ಕೇ ತೋಚಲಾರದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸಾಗಣೆ ವೆಚ್ಚ ಬೆಂಬಲ ಬೆಲೆ ಘೋಷಣೆ ಏನು 2400 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಘೋಷಣೆ ಮಾಡಿದರೆ, ಅದು ಬೆಂಬಲ ಬೆಲೆ ಸಾಗಣೆ ವೆಚ್ಚಕ್ಕೆ ತಗಲ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ರೈತರಿಗೆ ಇರ್ತಕ್ಕಂಥದ್ದು. ಮೆಕ್ಕೆಜೋಳ ರೈತರಿಗೆ ಇವತ್ತಿನ ದಿನ ಒಂದು DAP 1800 ರೂಪಾಯಿ 50 kg, ರೈತರು ಎಕರೆಗೆ 5 ಕ್ವಿಂಟಲು 5 ಚೀಲ DAP 3 ಚೀಲ ಯೂರಿಯಾ ಹಾಕಿದ್ದಾರೆ. ಒಂದು ಎಕರೆಗೆಲ್ಲ ಖರ್ಚು 40,000 ರೂಪಾಯಿ ಬರುತ್ತೆ. ಇವತ್ತಿನ ದಿನ 25ರಿಂದ 30 ಕ್ವಿಂಟಲ್ ಮೆಕ್ಕೆಜೋಳ ಬರುತ್ತೆ. ಸರ್ಕಾರ ಬರೀ 5 ಕ್ವಿಂಟಲ್ ತಾಂತು ಅಂದರೆ ರೈತರಿಗೆ ನಷ್ಟ ಆಗ್ತೈತೆ. ಇಲ್ಲಿ ನೋಡಿ ಮಾರ್ಕೆಟಲ್ಲಿ 1700 ರೂಪಾಯಿ 1600 ರೂಪಾಯಿ 1800 ರೂಪಾಯಿ ಆಗ್ತಾಯಿದ್ದಾರೆ. ಗೌರ್ಮೆಂಟ್ ಖರೀದಿ ತಗೊಂಡ್ರೆ ರೈತರಿಗೆ ಅನುಕೂಲ ಆಗ್ತದೆ. 2400 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಒಬ್ಬ ರೈತಿಗೆ 20 ಕ್ವಿಂಟಲನ ತಗೋಬೇಕು ಕನಿಷ್ಠ. ಫಸ್ಟುಲಿಂದ ತಗೊಂತಾರೆ ಸುಮಾರು 95ರಿಂದ ಫಿಕ್ಸ್ ಮಾಡಿ ಸರ್ಕಾರ ತಗೊಂತಿರೋದು 25 ಕ್ವಿಂಟಲ್ ತಗೊಂತೈತೆ. ಇವತ್ತು 5 ಕ್ವಿಂಟಲ್ ಅಂದರೆ ಯಾರಿಗೆ ಕೊಡೋದು ಮೆಕ್ಕೆಜೋಳ? ಆದ್ದರಿಂದ ರೈತರಿಗೆ ಇದು 25 ಕ್ವಿಂಟಲ್ ತಗೊಂಬಿದ್ರೆ ಇಡೀ ಕಂಪ್ಲೀಟ್ ಬಳ್ಳಾರಿ ಜಿಲ್ಲೆ ಉಗ್ರ ಹೋರಾಟ ಮಾಡೋಕ್ಕಾಗ್ತೈತೆ. ರೈತರು ಭಾಳ ಅನ್ಯಾಯ ಆಗ್ತೈತೆ. ಇದರಿಂದ ನಷ್ಟ ಆಗ್ತಾರೆ ರೈತರು. ಇದನ್ನು ಸರ್ಕಾರ, ಕೇಂದ್ರ ರಾಜ್ಯ ಸರ್ಕಾರ ತಿಳ್ಕೊಂಡು ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲಾಂದರೆ ಮುಂದಿನ ದಿನೊಳಗೆ ರೈತರೆಲ್ಲ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಏನು KMF ನಲ್ಲಿ ಇರ್ತಕ್ಕಂಥ ಏನು ಅರ್ಜಿಗಳನ್ನು ಕೂಡ ತಗೊಂಬ ಕಾರ್ಯಕ್ರಮ KMF ನಲ್ಲಿ ಬಳ್ಳಾರಿಯಲ್ಲಿ ಮಾಡ್ತಾ ಇದ್ದಾರೆ. 1 kg ಶಾಂಪಲ್ ತಗೊಂಡ್ಮೇಲೆ
ಅಲ್ಲಿ ಸೆಲೆಕ್ಷನ್ ಆದಮೇಲೆ ಧಾರವಾಡಕ್ಕೆ ಒಯ್ಬೇಕಂತೆ, ಮತ್ತು ಇಲ್ಲಾಂದರೆ ಹಾಸನಕ್ಕೆ ಒಯ್ಬೇಕಂತೆ. ಇವೆರಡನ್ನ ಅಲ್ಲಿ ಹೋದ್ಮೇಲೆ ಈ ಶಾಂಪಲ್ಲಿಗೂ ರೈತರು ಬೆಳೆದಂಥ ಮಾಲಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಆದರೆ ಅಲ್ಲಿ ಹೋದ್ಮೇಲೆ ರಿಜೆಕ್ಟ್ ಆದರೆ ಏನಾಗುತ್ತೆ ಪರಿಸ್ಥಿತಿ? ಇಲ್ಲೇ ಖರೀದಿ ಆಗಬೇಕು, ಬಳ್ಳಾರಿಯಲ್ಲೇ ಖರೀದಿ ಕೇಂದ್ರ ಆಗಿ ಬಳ್ಳಾರಿಯಲ್ಲಿ ಹಾಕಂಥ ಕಾರ್ಯಕ್ರಮ ಸರ್ಕಾರ ಮಾಡಬೇಕು. ಇದನ್ನು ಕೂಡ ಕೇವಲ 50 ಕ್ವಿಂಟಲ್ ತಗೊಳ್ತಾ ಇದ್ದೀರಿ. 50 ಕ್ವಿಂಟಾಲನ್ನು ಸ್ವಂತ ಖರ್ಚಿನಲ್ಲಿ ರೈತರು ಒಯ್ಬೇಕಂದ್ರೆ ಒಂದು ಕ್ವಿಂಟಾಲಿಗೆ ಎಷ್ಟು ಬರುತ್ತಂತ, ಒಂದು ಕ್ವಿಂಟಾಲಿಗೆ 100 ರೂಪಾಯಿ ಖರ್ಚು ಬರುತ್ತೆ ಸ್ವಾಮಿ. ಅಲ್ಲಿ ಒಯ್ದು ಇವತ್ತು 50 ಕ್ವಿಂಟಾಲಿಗೆ 5,000 ಅಲ್ಲೇ ನಷ್ಟ ಮಾಡ್ತಾ ಇದ್ದೀರಿ. ಇದನ್ನು ಕೂಡ ಗಮನ ಹರಿಸಿ ಸರ್ಕಾರ APMC ಏನು ಮಾರ್ಕೆಟ್ನಿಂದ ಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ, ಮತ್ತು ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ವಿ. ರೈತ ಬಳ್ಳಾರಿಯಿಂದ ಹಳ್ಳಿಯಿಂದ ಧಾರವಾಡಕ್ಕೆ ಸುಮಾರು 300 ಕಿಲೋಮೀಟರ್ ಆಗುತ್ತೆ, ಮತ್ತು ಹಾಸನಕ್ಕೆ 450 ಕಿಲೋಮೀಟರ್ ಆಗುತ್ತೆ. ಎಷ್ಟು ಖರ್ಚು ಬರುತ್ತೆ ಅಂತ ಲೆಕ್ಕ ನೋಡ್ರಿ ಸ್ವಾಮಿ. ನೀವು ಕೊಡ್ತಾ ಇರೋದು ಕೇವಲ 2,400, ಮತ್ತು ಕೇವಲ ಒಬ್ಬ ರೈತರಿಗೆ 50 ಕ್ವಿಂಟಾಲ್. ಇವತ್ತು ಎಕರೆಗೆ 30 ಕ್ವಿಂಟಾಲ್ ರೈತ ಬೆಳೆದಿದ್ದೀವಿ. ಕನಿಷ್ಠ 100 ಕ್ವಿಂಟಾಲ್ ಆದ್ರಿಲ್ಲ. ಇದನ್ನ ಗಮನದಲ್ಲಿಟ್ಕೊಂಡು ಈ ವ್ಯವಹಾರ ಆಗಬೇಕು. ಖರೀದಿ ಕೇಂದ್ರ ಸ್ಪಷ್ಟತೆ ಆಗಬೇಕು, ಅದು ಬಳ್ಳಾರಿಯಲ್ಲೇ ಖರೀದಿ ಕೇಂದ್ರ ಆಗ್ಬೇಕಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು ಕೂಡ ಇಲ್ಲಿನ ರೈತರಿಗೆ ಅದರ ಒಂದು ಲಾಭ ರೈತರಿಗೆ, ಈ ಭಾಗದ ರೈತರಿಗೆ ಕೂಡ ಸಿಗದೇ ಇರತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ರೈತರು ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರು ಒತ್ತಾಯ ಮಾಡ್ತಕ್ಕಂಥದ್ದು ಇಲ್ಲೇ, ಅಂದರೆ ಆಯಾ ಜಿಲ್ಲೆಗಳಲ್ಲೇ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರೈತರು ಒತ್ತಾಯ ಮಾಡ್ತಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ ಖರೀದಿ ಮಾಡಿದ ನಂತರ ನೀವು ಧಾರವಾಡದ ಏನು ಪಶು ಆಹಾರ ಉತ್ಪಾದನಾ ಘಟಕಕ್ಕೇನು ಸಾಗಾಟ ಮಾಡಬೇಕಾಗುತ್ತೆ. ಸರ್ಕಾರವೇ ಅದನ್ನು ಸಾಗಣೆ ವೆಚ್ಚ ಒಂದು ಭರಿಸಿ ಅಲ್ಲಿಗೆ ಸಾಗಾಟ ಮಾಡಬೇಕಾಗುತ್ತೆ. ಯಾಕೆಂದರೆ ಇಲ್ಲದಿದ್ದರೆ ನಮಗೆ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದರೂ ಕೂಡ ಅದರ ಲಾಭ ನಮಗೆ ಸಿಗದೇ ಇರತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ರೈತರು ಕೂಡ ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಬಳ್ಳಾರಿ, ಕೊಪ್ಪಳ, ವಿಜಯನಗರ ರೈತರು ಈಗ ನೋಂದಣಿ ಮಾಡಿದರೂ ಕೂಡ ಮೆಕ್ಕೆಜೋಳವನ್ನು ಒಂದು ಮಾರಾಟ ಮಾಡಲಿಕ್ಕೆ ನೋಂದಣಿ ಮಾಡಿದ್ರು ಕೂಡ ಇನ್ನೂ ಕೆಲವು ರೈತರು ಕೂಡ ನೋಂದಣಿ ಮಾಡಲಿಕ್ಕೆ ಕೂಡ ಹಿಂದೇಟಾಗ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಸರ್ಕಾರದ ಬೆಂಬಲ ಬೆಲೆ ಸಾಗಣೆ ವೆಚ್ಚ ಕೂಡ ಹೆಚ್ಚಾಗ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಕೂಡ ಒಂದು ನೋಂದಣಿ ಮಾಡಲಿಕ್ಕೆ ಕೂಡ ಹಿಂದೇಟಾಗ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ಸಾಲದು, ರೈತರಿಗೆ ತಗಲ್ತಕ್ಕಂಥ ಸಾಗಣೆ ವೆಚ್ಚ ಏನಿದೆ, ಸಾಗಣೆ ವೆಚ್ಚ ಕೂಡ ಹೆಚ್ಚು ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಇದನ್ನು ಮತ್ತೊಮ್ಮೆ ಮಾಡಬೇಕಾಗುತ್ತೆ. ಆಯಾ ಜಿಲ್ಲೆಗಳಲ್ಲಿ ಕೂಡ ಮೆಕ್ಕೆಜೋಳವನ್ನು ಖರೀದಿ ಮಾಡೋದ್ರ ಮೂಲಕ ಸರ್ಕಾರ ರೈತರ ನೆರವಿಗೆ ಬರಬೇಕು ಅನ್ನೋದು ಕೂಡ ರೈತರ ಒತ್ತಾಯ ಆಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.